ಒರ್ಲ್ಯಾಂಡೋ ಕನ್ನಡ ಕೂಟ ಹೋಗೋ ನನಗೆ ಕರೆಸಿದ್ದಾರೆ. ಹೌದಾ? ಅಮೆರಿಕಾಗೆ ಫಸ್ಟ್ ಟೈಮ್ ನಾನು ಬಂದಿರೋದು. ಡಂಕಿ ರೂಟಲ್ಲಿ ಬಂದಿದ್ದೀನಿ. ತುಂಬ ಸುಸ್ತಾಗ್ಬಿಟ್ಟಿದೆ ಈ ಜೆಟ್ ಲ್ಯಾಗು, ಇಂಜಿನಿಯರಿಂಗ್ ಅಲ್ಲಿ ಬ್ಯಾಕ್ಲಾಗ್ ಆದಂಗೆ ಆಗ್ಬಿಟ್ಟಿದೆ. ಒಳ್ಳೆ ಚೆನ್ನೈ ಇದ್ದಂಗಿದೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಏನ್ ಮೇಡಮ್? ಚೆನ್ನಾಗಿತ್ತು. ವಿಡಿಯೋ ಆಫ್ ಆದ್ಮೇಲೆ ನಿಜ ಹೇಳ್ತೀನಿ. ಸ್ವಲ್ಪ ಏನೇನ್ ಬೇಕೋ ಅದನ್ನ ಕೊಟ್ಬಿಡೋಣ. ರುಚಿ ಬೇರೆ ಇಲ್ಲ, ಕೊಂಡೂರು ದಡ್ಡವಲ್ಲ. ಥ್ಯಾಂಕ್ ಯು. ಅಲ್ಲ ಪೇಮೆಂಟ್ ಆಗಿಲ್ಲ ಅನ್ಸುತ್ತೆ ಆಡಿಯೋದವ್ರಿಗೆ. ಪ್ಲೇ ಮಾಡ್ಕೊಂಡು ಹೋಯ್ತಾನೆ ಒಬ್ಬ ಸ್ಪೇಸ್ ಬಾರ್ ಹೋಗ್ತಿದ್ದಾರೆ. ಗುಡ್ ಟು ಬಿ ಹಿಯರ್. ನೈಸ್ ನೈಸ್. ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀರ. ಮೈ ಗಾಡ್. ಪಾಪ ಕೆಲವು ಮಕ್ಳಿಗೆಲ್ಲ ಇದು ಯಾಕೋ ಈ ತರ ಇವೆಂಟ್ಸ್ ಬರೋದು ಬೋರಿಂಗ್ ಆಗ್ಬಿಟ್ಟಿದೆ ನಿಜ. ಪಕ್ಕದಲ್ಲಿರೋ ಪ್ಲಂಬರ್, ಇಲ್ಲಿರೋ ಕಾರ್ಪೆಂಟರ್ನ, ಇದು ಏನು ಇದು? ಮೇಡಮ್ ನಿಮ್ಮ ಹಸ್ಬೆಂಡ್ ಅಲ್ಲಿ ಮೇಡಮ್ ಕಾಣಿಸ್ತಾ ಇಲ್ಲ? ಹಾಲಾಗ್ತಾವ? ಅಯ್ಯಯ್ಯೋ, ಅವ್ರು ನೋಡಿ RCB ಫ್ಯಾನ್ ಏನೇನೋ ಹೇಳ್ತಾವೆ. ಸರ್ ಅವ್ರ ಸಂಸಾರ ಚೆನ್ನಾಗೈತೆ, ಸುಮ್ಮನೆ ನಾನು ಉಳಿಯಿಟ್ಟ ಮೇಡಮ್. ಮೇಡಮ್ ನಿಮ್ಮ ಹಸ್ಬೆಂಡ್ ಅಲ್ಲಿ ಪಾಪ ಹಾಕಕ್ ಹೋದವ್ರು ಎಲ್ಲಿ ಮೇಡಮ್ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಮೇಡಮ್? ಎಲ್ಲಿದ್ದಾರೆ ಸರ್? ನೀವೇನಾ? ಓ KMF ಎಂಪ್ಲಾಯಿ. ಆ KMF ಫುಲ್ ಫಾರ್ಮ್ ಕಿವಿ ಮೇಲೆ ಫ್ಲವರ್ ಅನ್ಸುತ್ತೆ ಸರ್. ಮೈಕ್ ತಗೊಳ್ಳಿ ಸರ್, ಏನಾದ್ರು ಮಾತಾಡಿ ಸರ್. ಓಕೆ ಓಕೆ, ಮೈಕ್ ಪಾಸ್ ಮಾಡಪ್ಪ, ಮೈಕ್ ಪಾಸ್ ಮಾಡ ಸರ್. ಅಪ್ಪ ಯಾವ ಸೀನಿಯರ್ ಎಂಪ್ಲಾಯಿ ಹೇಳಿ ಸರ್. ಹೆಂಗೆ ಸರ್ ಹಾಲಾಗ್ತಾ ಇದೆ ಸರ್? ಅಲ್ಲ ಸರ್, ನಿಮ್ಮ ಆಫೀಸ್ ಟೈಮಿಂಗ್ಸ್ ಏನಂತ ಹೇಳಿ ಕರೆಕ್ಟಾಗಿ ಕಂಡು. ಮೇಡಮ್ ಹಾಲು ಹಾಕೋನ್ನ ಮಿಸ್ ಮಾಡ್ಕೊಂತಾವ ಅಂತ ನಾನು ಏನ್ ಮಾಡ್ಲಿ? ನಾನೇ ಹಾಲು ಹಾಕೊಂಡಾಗ ಹೋಗ್ಬಿಡೋಣ. ಅದಕ್ಕೆ ಪ್ರಾಬ್ಲಮ್. ತುಂಬಾ ಅಂಡರ್ಸ್ಟ್ಯಾಂಡಿಂಗ್. ರೌಂಡ್ ಆಫ್ ಅಪ್ಲಾಸ್. ನಿಮ್ಮ ಲೈಫ್ ಹಾಲು ಜೇನು ತಗನೇ ಇರಲಿ ಸರ್. ನೀವು ಹಾಲು ಹಾಕ್ತಾನೆ ಇರಲಿ ಸರ್. ನೆಕ್ಸ್ಟ್ ಇನ್ಯಾವ ಪಕ್ಕದಲ್ಲಿ ಸರ್? ಸ್ಟ್ರೀಟ್ ಫುಡ್ ಮಿಸ್ ಮಾಡ್ಕೊತೀವಿ. ಏನ್ ಮಿಸ್ ಮಾಡ್ಕೊತೀವ? ಸ್ಟ್ರೀಟ್ ಫುಡ್. ಸ್ಟ್ರೀಟ್ ಫುಡ್. ಓಕೆ ಓಕೆ. ಏನಂತ ಏನಿಲ್ಲ ಸರ್. ನೀವೇ ಹಿಂಗ್ ಬಿಲ್ಡಪ್ ಕೊಟ್ಟಿರೋದು. ಈಗ ಬಿಲ್ಡಪ್ ಕೊಟ್ಟು ರಾಮೇಶ್ವರಂ ಕೆಫೆ ಅವನು ಎಲ್ಲದಕ್ಕೂ ತುಪ್ಪ ಹಾಕೋಣ ಸರ್. ಚಟ್ನಿಗೆ ತುಪ್ಪ ಹಾಕೋಣೆ ಸರ್. ಸರ್ ನನ್ಗೇನ್ ಬೇಡ, ಬಿಲ್ ಕೊಡಿದ ಬಿಲ್ ನಾನು ತುಪ್ಪದಲ್ಲಿ ಅದ್ಬಿಟ್ಟು ಕೊಟ್ಟವನೆ ಸರ್. ನೀವು ಈಗ 2 ಕಡೆ ಮೈಕ್ ತಗೊಂಡ್ಬಿಟ್ಟ ಮೇಡಮ್. ಇವರು ಅಧ್ಯಕ್ಷ ಅಲ್ಲಲ್ವಾ? ಅಧ್ಯಕ್ಷ ಸರ್. ನೀವೇನ್ ಮಿಸ್ ಮಾಡ್ಕೋತಾ ಇದ್ದೀರಾ ಸರ್? ಪವನ್ ಸರ್, ನಮ್ದು ಕಲಾಸ್ಪಳ್ಳಿ ಅದು ಕನ್ನಡ ಮಿಸ್ ಮಾಡ್ತದೆ. ಓ ಕಲಾಸ್ಪಳ್ಳಿ ಕನ್ನಡ ಹೇಳಿ ನೋಡೋಣ ಒಂದು ಪದ. ಸ್ವಲ್ಪ ಹೇಳೋದು ಹೇಳ್ಬಿಡ್ತೀನಿ. ಹಿಂಗಪ್ಪ ಬ್ಯಾಕಪ್ ಮಾಡಿ. ಕೆಲವು ಕನ್ಫ್ಯೂಸ್ ಆಗೋದು, ಏನಿದು ಬಾಯಿನ ಸಪೋರ್ಟ್ ಆ್ಯಪಲ್ಲಿ ಏನಾರೋ ಹೇಳ್ತಾವಲ್ಲ, ಅದೇ ಕವಿತೆ ಅಲ್ಲದೆ ಆಕಾರ. ನಮ್ಗೆ ಗೈಮಿಗೆ ಬೇರೆ ಯಾವ್ದು ಗೊತ್ತಾಗಿಲ್ಲ, ಅದಕ್ಕೆ ಅದನ್ನ ಹಾಕಿರೋದು. ಓಕೆನಾ? ಜೀವನನೇ ಒಂದು ಖಾಲಿ ಹಾಳೆ, ಯಾವತ್ತಿದ್ರು ಹೋಗ್ಲಿ. ಮೈಮೇಲೆ JCB ಬಂದ್ರು ಏನಾಗಲ್ಲ. ಬೇಕಾದ್ರೆ NTP ಬಿಡ್ತಾರೆ, RCB ಬಿಡಲ್ಲ. ಕರೆಕ್ಟ್ ಅಂತ ಮೇಡಮ್. ಹೌದಪ್ಪ, IPL ಸ್ಟಾರ್ಟ್ ಆಗ್ಬಿಟ್ಟೆ. ಎಣ್ಣಿ ಬೇಡ, ಮಕ್ಕಳು ಬೇಡ. ಇವಾಗ ಒಂದೇ ನಾಪ್ಕೋದು, ಗಾಳಿ ಬರೋಕ್ಕೆ ಬೇಕು ಕೈತಾನ್ ಫ್ಯಾನು, ಸಾಯೋವರೆಗೂ ಸಾಥ್ ಕೊಡೋನು RCB ಫ್ಯಾನ್. ಇನ್ನೊಂದು ಹಾಡ್ಕೋ ಕವಿತೆ ಇದೆ ಅಂತಲ್ಲ, ನೆಕ್ಸ್ಟ್ ಬರುತ್ತೆ. ಆಡಂಗಿದ್ರೆ ಯಾವತ್ತಿದ್ರು ಕಬಡ್ಡಿ, ಮಾಡಂಗಿದ್ರೆ ಯಾವತ್ತಿದ್ರು ಇಂಜಿನಿಯರಿಂಗ್ ಮಾಡು. ಪಾಪ ಅವ್ರು ಟೋಪಿಯನ್ನು ಹಾಕೊಂಡಿಲ್ಲ. ಹೌದು, ನನ್ನ ನೋಡಿದ್ರೆ ಕನ್ನಡಿ ನೋಡಿದ್ರೆ ನಾವು ಬರುತ್ತೆ ಅಂತ ಪಾಪ ಟೋಪಿ ಹಾಕೊಂಡ್ಬಿಟ್ಟ. ಕೆಲ್ಸಕ್ಕೆ ಹೋಗಿ ಬಂದು ಆ KGF ಫಿಲಮ್ ಅಲ್ಲಿ ಆ ಸ್ಲೇವ್ಸ್ ಇರ್ತಾರಲ್ಲ, ಹಂಗಾಗ್ಬಿಡುತ್ತಾರೆ. ಡೈಲಿ ಹೋಗೋದು, ಲಾಗಿನ್ ಮಾಡೋದು, ಇಲ್ಲಿ ಬರೋದು.
ಪಾಪ ಮನೇಲೂ ಲಾಗಿನ್ ಮಾಡಬೇಕು, ಆಫೀಸಲ್ಲೂ ಲಾಗಿನ್ ಮಾಡಬೇಕು, ಆ ಥರ ಆಗ್ಬಿಡುತ್ತೆ. ಇಲ್ಲ ಅಂತ ಇಲ್ಲ ಮೇಡಮ್, ಸುಮ್ಮನೆ ಮೇಡಮ್ ನೋಡಿ ಮೇಡಮ್ ಉಪಕಾರ ಅವ್ರ ಗಂಡಿಂದಿಗೆಲ್ಲೋ ಫೋಕಸ್ ಒಂದೇ ಕಡೆ ಇರ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೌಂಡ್ ಆಫ್ ಅಪ್ಲಾಸ್ ಅಪ್ಪ. ಆ್ಯಕ್ಚುಲಿ ಹೋಗಿ ಮಾತಾಡೋದು. ಇಲ್ಲಿ ನಮ್ಮ ಜಿಮ್ ರವಿ ಅವರು ಇದ್ದಾರೆ, ಜಿಮ್ ರವಿ ಅವರು ಮಾಡಿ ಎಲೆಕ್ಟ್ರಾನಿಕ್ ಟಿ ಶರ್ಟ್ ಸರ್. ಪಾಪ ಇವು ಯಾವ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಿಜವಾಗ್ಲೂ ಚೆಕ್ ಸ್ಪ್ರೇ ಇಲ್ಲದೆ ಜೀವನ ನೆಮ್ಮದಿಯಾಗಿ ಇರೋಕ್ಕಾಗದೇ ಇಲ್ಲ. ಅದು ಪೇಪರಲ್ಲಿ ಎಲ್ಲ ಕೆಲಸ ಮುಗ್ಸಕ್ಕಾಗಲ್ಲ. ಅದು ಇಲ್ಲಿದು ಮಸಾಜು ಮಾಡುತ್ತೆ. ಮೇಡಮ್ ಏನೋ ಹೇಳ್ತಾರೆ, ನಿಜವಾಗ್ಲೂ ಚೆಕ್ ಸ್ಪ್ರೇ ಇಲ್ಲದೆ ಬೇರೆ ಗಂಟೆಯಲ್ಲಿ ಜೀವನನೇ ಆಡೋದು. ಪೇಪರಲ್ಲಿ ಆಗಲ್ಲ ಎಲ್ಲ ಕೆಲಸ. ಇವಾಗ ನಿಮಗೇನೆ ಮಸಾಲೆ ಉಪ್ಪಿರೋ ಮಿಕ್ಸಿಗೆ ನಾನು ಪೇಪರ್ ಕೊಟ್ಟು ಕ್ಲೀನ್ ಮಾಡು ಅಂತೀನಿ. ಒಂದು ತಿಂಗಳು ಟೈಮ್ ಕೊಡ್ತೀನಿ, ಆಗುತ್ತೆ ಕ್ಲೀನ್ ಮಾಡೋಕ್ಕೆ 100%. ಆಗಲ್ಲ. ಅದಕ್ಕೆ ನಾನು ಯಾರನ್ನ ಮೀಟ್ ಮಾಡಿದ್ರು ಅಷ್ಟೇ, ಶೇಕ್ ಹ್ಯಾಂಡ್ ಕೊಡಕ್ಕೆ ಹೋದ್ರೆ ನಂಗೆ ಶೇಕ್ ಹ್ಯಾಂಡ್ ಕೊಡಕ್ಕೆ ಮನಸ್ಸೇ ಗೊತ್ತಾ ಇಲ್ಲ. ಅಯ್ಯೋ ಇವ್ರು 70% ಆಗೋಯ್ತು, 50% ಆಗೋಯ್ತು ಗೊತ್ತಿಲ್ವೇ. 360 ಆಗುತ್ತೆ ಮೇಡಮ್ ಕರೆಕ್ಟಾಗಿ ಹೇಳಿದ್ರು. ಅಲ್ಲ ನನಗೆ ಅದಕ್ಕೆ ಯಾರನ್ನ ಬಂದ್ಬಿಟ್ಟು ಏನ್ ಮೇಡಮ್ ಏನೋ ಮಾತಾಡ್ಬೇಕಾ, ಜೆಟ್ ಸ್ಪ್ರೇ ಟಾಪಿಕ್ ಬಂದು ನಾವು ಮಾತಾಡ್ಬೇಕಂತ ಗೊತ್ತಿಲ್ಲ. ನೋಡೋಣ, ಮೈಕ್ ಬೇಕಾ? ಮೈಕ್ ಕೊಡಪ್ಪ, ಮೈಕ್ ಕೊಡಪ್ಪ. ಏನ್ ಸರ್, ಏನ್ ಸರ್? ಆಚೆ ಬರ್ಕೊಂತೀವಿ ಸರ್. ಅಯ್ಯೋ ಸರ್ ಪರವಾಗಿಲ್ಲ ಸರ್, ನನಗೋಸ್ಕರ ಯಾಕೆ ಸರ್ ನೀವು ಬೇರೆ ಬೇರೆ ಆಗಬೇಕು? ಅದೇ ಸರ್ ಇಲ್ಲ ಸರ್, ನೀವು ಮಾಡ್ಕೊಳ್ಳಿ ಸರ್, ನಾನು ಸೋಫಾ ಮೇಲೆ ಮಾಡ್ಕೊತೀನಿ, ನಮ್ಮ ಹೆಂಡತಿ ಕಿಚನಲ್ಲಿ ಮಾಡ್ಕೊತಾಳೆ. ಸರ್ ಇಲ್ಲ ಸರ್, ನನ್ನಿಂದ ಯಾಕೆ ಸರ್ ನೀವು ಮಿನಿ ಪಾಪ ದಂಪತಿಗಳಿಗೆ? ಇಲ್ಲ ಸರ್, ನೀವು ದಯವಿಟ್ಟು ರೂಮ ಮಾಡ್ಕೊಳ್ಳಿ ಸರ್, ನೀವು ಇರೋವಾಗ ನಾನು ಹಿಂದೆ ಆಗಿರ್ತೀನಿ ಸರ್. ಯಾಕೆ ಸರ್, ನಮ್ಮ ಹೆಂಡತಿ ಅದು ಮಲಗಿರ್ತೀನಿ, ನಾನು ಮಲಗಿರ್ತೀನಿ, ಆರಾಮಾಗಿರುತ್ತೆ ಸರ್. ಹೆಂಡತಿ ಹೋಗಿ ಪೆಂಡಿಂಗ್ ಟಾಸ್ಕ್ಗಳೇ ಹಾಕೊಂಡು ಮಾಡ್ತಾರೆ. ಗಂಡಸರಿಗೆ ಅದು ಬಟನ್ ಅಂತ ಗೊತ್ತಾಗಿ 25 ವರ್ಷ ಬೇಕು. ಯಾವನು ಕುಂಕುಮ ಇಟ್ಬಿಟ್ಟು ಹೋಗ್ಬಿಟ್ಟವನಲ್ಲ. ಈ ತರ ನೀವು ಗಂಡಸರನ್ನ ಗಮನಿಸಬೇಕಾದ್ರೆ ಅವ್ರು ಸುಮ್ಮನೆ ಹಿಂಗೆ ಯೋಚನೆ ಮಾಡ್ತಾ ಇರ್ತಾರೆ. ಹೆಂಗಸು ಸುಮ್ಮನೆ ಅವ್ರ ಮಕ ನೋಡ್ಬಿಟ್ಟು ಹಳೆ ಡವ್ ಬಗ್ಗೆನೇ ಯೋಚನೆ ಮಾಡ್ತಾವ್. ಅವ್ರು ಹಂಗೆಲ್ಲ ಇಲ್ಲದೇ ಇಲ್ಲ. ಅವ್ರದ್ದು ಹೆಂಗಿದೆ, ಬೆಳಿಗ್ಗೆ ಮೋಷನ್ ಆಗಿಲ್ಲ ನನಗೆ, ಏನ್ ಮಾಡೋದು? ಹಿಂಗೆ ಸುಮ್ಮನೆ ಯೋಚನೆ ಮಾಡ್ತಾ ಇರ್ತಾನೆ ಯಾವ ಹುಡುಗ. ಹೆಂಗಸರು ನೋಡಿ ಶಾಕ್ ಆಗ್ಬಿಡ್ತಾರೆ, ಏನೋ ಯೋಚನೆ ಮಾಡ್ತಾನೆ, ನನ್ನ ಬಿಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ ಮೋಸ್ಟ್ಲಿ. ಗಂಡಸದ ಹಂಗಲ್ಲ, ನನಗೆ ಇವಳು ಸಿಕ್ಕಿರೋದು ಹೆಂಗೆ ಅಂತ ಗೊತ್ತಿಲ್ವೇ. ಈ ಥರ ನೀವು ಅಂಡರ್ ಎಸ್ಟಿಮೇಟ್ ಓವರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗ್ಬಿಡಿ. ಗಂಡಸರು ತುಂಬ ಸಿಂಪಲ್ ಬೀಯಿಂಗ್ಸ್ ಆ್ಯಕ್ಚುಲಿ. ಎಸ್ಪೆಷಲಿ ಇಂಡಿಯಾ ಹಾಕೊಂಡ್ಬಿಡ್ತಾರೆ. ವಿಡಿಯೋ ಕಾಲ್ ಮಾಡಿದ ತಕ್ಷಣ ಗಂಡಸರು ಹೆಂಗಂದ್ರೆ ತುಂಬ ಮುಗ್ದು. ನಾನು ಹೇಳ್ತಲ್ಲ, ರನ್ನಿಂಗ್ ರೇಸಲ್ಲಿ ಒಬ್ಬರೇ ಹೋದ್ರೂ ಸೆಕೆಂಡ್ ಬರ್ತಾರೆ, ಅಷ್ಟು ಮುಗಿದ್ರು. ಇವಾಗ ಅಮ್ಮ ಅಲ್ಲಿಂದ ವಿಡಿಯೋ ಕಾಲಲ್ಲಿ ಫೋನ್ ಮಾಡ್ತಾರೆ. ಏನಪ್ಪ ಚೆನ್ನಾಗಿದ್ಯಾ? ಮಮ್ಮಿ ಮಮ್ಮಿ ನೋಡಿ ಎಲ್ಲ ಚೆನ್ನಾಗಿದ್ದೀವಿ, ಎಲ್ಲ ಹಬ್ಬಗಳನ್ನ ಆಚರಿಸ್ತೀವಿ ನೋಡಿ ಮಮ್ಮಿ, ಸಂಧ್ಯಾನೇ ಎಲ್ಲ ಜೋಡಿಸಿ ಅದು. ದಯವಿಟ್ಟು ಜೋಳದ ಚಪ್ಪಾಳೆ ಬರಲಿ. ಪ್ಲೀಸ್ ಥ್ಯಾಂಕ್ ಯು.